the relationship between electric current and potential difference. In our previous classes already we have studied about electric current and potential difference. ಎರಡು ಬಗ್ಗೆನೂ ನಾವು ಕಲ್ತಿದ್ದೇವೆ. So many aspects we have studied. What is its SI unit, how it can be measured, and I have conducted experiments also. ಅಲ್ವಾ, ಹೇಗೆ ಅದನ್ನ ಮೆಷರ್ ಮಾಡ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಹೇಗೆ ಮೆಷರ್ ಮಾಡ್ಬೋದು, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಹೇಗೆ ಮೆಷರ್ ಮಾಡ್ಬೋದು ಅಂತ ಎಲ್ಲ ಸ್ಟಡಿ ಮಾಡಿದ್ವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್, ಹೌದಾ? ನಾನು ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ. ಇಟ್ ಇಸ್ ಕನೆಕ್ಟೆಡ್ ಟು ಬ್ಯಾಟರಿ ಎಲಿಮಿನೇಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ನೌ ವಿ ಹ್ಯಾವ್ ಟು ಸಿ ದ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ರಿಲೇಶನ್ಶಿಪ್ ಅಂದ್ರೆ ಅಕ್ಕ ತಂಗಿನ, ಅಣ್ಣ ತಮ್ಮನ, ಅಪ್ಪ ಮಗನ, ಅಮ್ಮ ಮಗಳ, ಅತ್ತೆ ಸೊಸೆನ, ಫೈಟಿಂಗ್ ರಿಲೇಶನ್ಶಿಪ್. ಓಕೆ, ಸೊ ಈ ಏನೋ ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಇಫ್ ಐ ಇನ್ಕ್ರೀಸ್ ಆರ್ ಡಿಕ್ರೀಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟಿಗೆ ಏನಾದರೂ ಆಗುತ್ತಾ ನೋಡಬೇಕು. ಏನಾದರೂ ಆಗುತ್ತಾ ಅಂದರೆ ಅದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ಏನಾದರೂ ಚೇಂಜ್ ಆಗುತ್ತಾ ಕರೆಂಟಲ್ಲಿ ಅಂತ. ಇದನ್ನ ಚೇಂಜ್ ಮಾಡಿದ್ರೆ ಕರೆಂಟ್ ಚೇಂಜ್ ಆಗುತ್ತಾ ಅಂತ ನೋಡಬೇಕು. ಅರ್ಥ ಆಗ್ತಿದೆಯಾ? ಚೇಂಜ್ ಆದ್ರೆ ರಿಲೇಶನ್ಶಿಪ್ ಇದೆ ಅಂತ ಅರ್ಥ ಆಗ್ತಿದೆಯಾ? ಹೇಗಿದೆ ರಿಲೇಶನ್ಶಿಪ್ ಅದು ನೋಡ್ಬೇಕು. ಇದ್ರೆ ಅರ್ಥ ಆಗ್ತಿದೆಯಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡಿ ಕರೆಂಟ್ ನೋಡ್ಬೇಕು. ಕರೆಂಟ್ ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ, ಕಡಿಮೆ ಮಾಡಿ ನೋಡ್ಬೇಕು ಕರೆಂಟ್ ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ. ಡು ಯು ಅಂಡರ್ಸ್ಟ್ಯಾಂಡ್? ಇಫ್ ಕರೆಂಟ್ ಆಲ್ಸೋ ವಿಲ್ ಚೇಂಜಸ್ ವೆನ್ ಐ ಚೇಂಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಮಾಡಿದಾಗ ಕರೆಂಟು ಚೇಂಜ್ ಆದರೆ ದೇರ್ ಈಸ್ ರಿಲೇಶನ್ಶಿಪ್. ಅರ್ಥ ಆಯ್ತಾ? ಅದು ಹೇಗಿದೆ ರಿಲೇಶನ್ಶಿಪ್ ನೋಡಬೇಕು. 9th ಸ್ಟ್ಯಾಂಡರ್ಡಲ್ಲಿ ನಾನು ನಿಮಗೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಮಾಡುವಾಗ ಹೇಳಿದ್ದೆ. ವಾಟ್ ಡು ಯು ಮೀನ್ ಬೈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ ಡೈರೆಕ್ಟ್ ಆಗಿ. ಅರ್ಥ ಆಗ್ತಿದೆಯಾ? ಒಂದು ಕಡಿಮೆ ಮಾಡಿದ್ರೆ ಇನ್ನೊಂದು ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದು ಕಡಿಮೆ ಆಗುತ್ತೆ. ಇದನ್ನ ಕಡಿಮೆ ಮಾಡಿದ್ರೆ ಇದು ಜಾಸ್ತಿ ಆಗುತ್ತೆ. ಯಾವ ರೀತಿ ರಿಲೇಶನ್ಶಿಪ್ ಇದೆ ನೋಡೋಣ. ಇದೆಯಾ ಫಸ್ಟ್ ನೋಡೋಣ, ಇದ್ರೆ ಯಾವ ರೀತಿ ಇದೆ ಅಂತ ನೋಡೋಣ. ಅರ್ಥ ಆಯ್ತಾ? ಹೌ ಇಟ್ ಕ್ಯಾನ್ ಬಿ ಚೆಕ್ಡ್, ಹೇಗೆ ಚೆಕ್ ಮಾಡಬೇಕು? ಇದ್ರ ಸಹಾಯದಿಂದ ವಿತ್ ದ ಹೆಲ್ಪ್ ಆಫ್ ದಿಸ್ ಬ್ಯಾಟರಿ ಎಲಿಮಿನೇಟರ್ ಐ ಕ್ಯಾನ್ ಚೇಂಜ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. 2 volts ಅಲ್ಲಿ ಇರ್ಬೋದು, 4 voltiಗೆ ಮಾಡ್ಬೋದು, 6 voltiಗೆ ಮಾಡ್ಬೋದು, 8 voltiಗೆ ಮಾಡ್ಬೋದು, 10 voltiಗೆ ಮಾಡ್ಬೋದು, 12 volt ತನಕ ಮಾಡ್ಬೋದು. ಅವಾಗ ನೀವೇನು ಮಾಡಬೇಕು? ಈ ಬಲ್ಬ್ನ ಬ್ರೈಟ್ನೆಸ್ ಅನ್ನು ಚೆಕ್ ಮಾಡಬೇಕು, ನೋಡ್ತಾ ಇರಬೇಕು. ಬಲ್ಬ್ ಬ್ರೈಟ್ನೆಸ್ ಚೇಂಜ್ ಆಗ್ತಾ ಇದ್ರೆ ರಿಲೇಶನ್ಶಿಪ್ ಇದೆ ಅಂತ. ಅರ್ಥ ಆಗ್ತಿದೆಯಾ? ಬಲ್ಬ್ ಬ್ರೈಟ್ನೆಸ್ ನೋಡ್ಬೇಕಾ ನಾವು ಕರೆಂಟ್ ನೋಡ್ಬೇಕಾ? ರಿಲೇಶನ್ಶಿಪ್ ಎಲ್ಲಿ ನೋಡ್ತಿರೋದು ನಾವು? ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದಿದೆ ಅಲ್ಲಿ. ಬಟ್ ಯು ಕ್ಯಾನ್ ನಾಟ್ ಸಿ ಕರೆಂಟ್ ಅನ್ನು ನೋಡಕ್ಕಾಗಲ್ಲ. ಬ್ರೈಟ್ನೆಸ್ ಅನ್ನು ನೋಡ್ಬೋದು. ಬ್ರೈಟ್ನೆಸ್ ಜಾಸ್ತಿ ಆದ್ರೆ ಕರೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಅರ್ಥ ಆಗ್ತಿದೆಯಾ? ಬ್ರೈಟ್ನೆಸ್ ಕಡಿಮೆ ಆದ್ರೆ ಕರೆಂಟ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಮಾಡ್ತೀನಿ, ನೀವು ಬ್ರೈಟ್ನೆಸ್ ಅನ್ನ ನೋಡಬೇಕು. ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಆನ್ ಮಾಡಿದೆ. ಬ್ರೈಟ್ನೆಸ್ ನೋಡಿ ಹೇಗಿದೆ. ಸ್ವಿಚ್ ಆಫ್ ದ ಲೈಟ್. ಕಾಣ್ತಾ ಇದೆಯಾ? ನೋಡಿ ಎಷ್ಟು ಡಿಮ್ ಆಗಿ ಉರಿತಾ ಇದೆ. 2 volts ಅಲ್ಲಿ ಇದೆ ಪೊಟೆನ್ಷಿಯಲ್ ಡಿಫರೆನ್ಸ್. ಎಷ್ಟು ವೋಲ್ಟ್ ಅಲ್ಲಿ? 2 volt. ನಾನು ಇದನ್ನ ಜಾಸ್ತಿ ಮಾಡ್ತೀನಿ. ನೋಡಿ ಏನಾಯ್ತು? ಬ್ರೈಟ್ನೆಸ್ ಜಾಸ್ತಿ ಆಯ್ತು. ಇನ್ನೂ ಜಾಸ್ತಿ ಮಾಡ್ತೀನಿ. 6 volt ಇದೆ ಇರೋದೀಗ. ಎಷ್ಟು ವೋಲ್ಟ್ ಇರೋದು? 6 volt. ಇನ್ನೂ ಜಾಸ್ತಿ ಆಯ್ತು, ಹೌದಾ ಇಲ್ಲ? ನೋಡಿ ಈಗ 8 volt ಇದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಮಾಡಿದಂಗೆ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ನೋಡಿ ಇನ್ನೂ ಜಾಸ್ತಿ ಮಾಡ್ತೀನಿ. 10 volt ಇಡಲಾ? ನೋಡಿ 10 volt. ಇನ್ನೂ ಜಾಸ್ತಿ ಆಯಿತು. 12 volt ಇಡೋಣ? ನೋಡಿ ಇದು 12 volt. ಎಷ್ಟು ಜಾಸ್ತಿ ಆಯಿತು? ಈಗ ಕಡಿಮೆ ಮಾಡ್ತಾ ಹೋಗೋಣ. ನೌ ಐ ವಿಲ್ ಡಿಕ್ರೀಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸ್ಲೋಲಿ. ನೌ ಇಟ್ ಈಸ್ ಇನ್ 12 volt ಪೊಟೆನ್ಷಿಯಲ್ ಡಿಫರೆನ್ಸ್. ಇದನ್ನ ಕಡಿಮೆ ಮಾಡ್ತೀನಿ. ನೋಡಿ ನೋಡಿ ಕಡಿಮೆ ಆಗ್ತಿದೆಯಾ ಬ್ರೈಟ್ನೆಸ್? ಬ್ರೈಟ್ನೆಸ್ ಕಡಿಮೆ ಆಗ್ತಿದೆ ಅಂದ್ರೆ ಏನರ್ಥ? ಕರೆಂಟ್ ಕಡಿಮೆ ಆಗ್ತಾ ಇದೆ, ಹೌದಾ? ನೋಡಿ 2 volt. ರಿಲೇಶನ್ಶಿಪ್ ಅಂತೂ ಇದೆ. ಹೇಗಿದೆ ರಿಲೇಶನ್ಶಿಪ್? ಇದನ್ನ ಜಾಸ್ತಿ ಮಾಡಿದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಕರೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕಡಿಮೆ ಮಾಡಿದ್ರೆ ಕರೆಂಟ್ ಕೂಡ ಕಡಿಮೆ ಆಗ್ತಾ ಇದೆ. ವಾಟ್ ಕೈಂಡ್ ಆಫ್ ರಿಲೇಶನ್ಶಿಪ್ ಇಸ್ ದಿಸ್ ಒನ್? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅರ್ಥ ಆಗ್ತಿದೆಯಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅರ್ಥ ಆಗ್ತಿದೆಯಾ? ದಿಸ್ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಬೈ ಸೈಮನ್ ಹೋಮ್. ಅರ್ಥ ಆಗ್ತಿದೆಯಾ?
ಹೋಮ್ ಎನ್ನುವಂತಹ ವಿಜ್ಞಾನಿ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಅವರು ಹೇಳಿದ್ರು ರಿಲೇಶನ್ಶಿಪ್, ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹೋಮ್ಸ್ ಲಾ. ಇಟ್ ಇಸ್ ಕಾಲ್ಡ್ ಆಸ್ ಹೋಮ್ಸ್ ಲಾ, ರೈಟ್? ಅರ್ಥ ಆಗ್ತಿದೆಯಾ? ಸೊ ವಾಟ್ ಈಸ್ ಹೋಮ್ಸ್ ಲಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅರ್ಥ ಆಗ್ತಿದೆಯಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಮಾಡಿದ್ರೆ ಕರೆಂಟ್ ಕೂಡ ಕಡಿಮೆ ಆಗುತ್ತೆ. Potential difference is directly proportional to current. This is called as Ohm's law. Ohm's law. ಅರ್ಥ ಆಗ್ತಿದೆಯಾ? ಎಸ್. ಅರ್ಥ ಆಯ್ತಾ ಎಲ್ಲರಿಗೂ? ನೋಡಿ ಇನ್ನೊಂದ್ಸತಿ ಜಾಸ್ತಿ ಮಾಡ್ತೀನಿ ಬೇಕಾದ್ರೆ. ನೋಡಿ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ದಂಗೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ, ಕಡಿಮೆ ಮಾಡ್ದಂಗೆ ಕರೆಂಟ್ ಕೂಡ ಕಡಿಮೆ ಆಗುತ್ತೆ. ಓಕೆ.